ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಸತ್ಯ ಧಾರಾವಾಹಿ ಮೂಲಕ ಕನ್ನಡಿಗರ ಮನೆ ಮಾತಾಗಿರುವ ಡೇರ್ ಡೆವಿಲ್ ನಟಿ ಗೌತಮಿ ಜಾಧವ್ ಸತ್ಯ ಪಾತ್ರದ ಮೂಲಕ ದೊಡ್ಡ ಅಭಿಮಾನಿ ಬಳಗವನ್ನೇ ಸೃಷ್ಟಿಸಿಕೊಂಡಿದ್ದಾರೆ ನಟಿ ಗೌತಮಿ ಜಾಧವ್. ಗೌತಮಿ ಜಾಧವ್ ಮೂಲತಃ ಮರಾಠಿ. ಇವರ ಮನೆಯಲ್ಲಿ ಮಾತಾಡೋದು ಮರಾಠಿ. ಆದರೆ ಬೆಂಗಳೂರಿನಲ್ಲಿ ಹುಟ್ಟಿ ಬೆಳೆದ ಗೌತಮಿ ಜಾಧವ್ಗೆ ಕನ್ನಡ ಸರಾಗ ಸುಲಲಿತ. ಕಿನಾರೆ ಚಿತ್ರದಲ್ಲಿ ಗೌತಮಿ ಜಾಧವ್ ನಾಯಕಿಯಾಗಿದ್ದರೆ ಅಭಿಷೇಕ್ ಕಾಸರಗೋಡು ಕ್ಯಾಮರಾ ರೊಮ್ಯಾನ್ಸ್ ಆಗಿದ್ದರು. ಇದೇ ಚಿತ್ರದ ಶೂಟಿಂಗ್ ವೇಳೆ ಇಬ್ಬರಿಗೂ ಪ್ರೇಮಾಂಕುರವಾಯಿತು. ಪರಸ್ಪರ ಪ್ರೀತಿಸಿ ಇವರಿಬ್ಬರು ಮನೆಯವರನ್ನು ಒಪ್ಪಿಸಿ ಮದುವೆಯಾದರು. ನಟಿ ಗೌತಮಿ ಜಾಧವ್ ಅವರ ಪತಿ ಅಭಿಷೇಕ್ ಕಾಸರಗೋಡು ಕನ್ನಡ ಚಿತ್ರರಂಗದಲ್ಲಿ ಛಾಯಾಗ್ರಾಹಕರಾಗಿ ಗುರುತಿಸಿಕೊಂಡಿದ್ದಾರೆ. ಸ್ಯಾಂಡಲ್ವುಡ್ನ ಖ್ಯಾತ ಹಿರಿಯ ಸಿನಿ ಪತ್ರಕರ್ತ ಗಣೇಶ್ ಕಾಸರಗೋಡು ಅವರ ಪುತ್ರ ಅಭಿಷೇಕ್ ಕಾಸರಗೋಡು. ನಮ್ಮದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್. ನಮ್ಮ ಕುಟುಂಬದ ಶಾಸ್ತ್ರಗಳು ಬೇರೆ, ಅಭಿಷೇಕ್ ಕುಟುಂಬದ ಶಾಸ್ತ್ರಗಳು ಬೇರೆ. ಯಾರಿಗೂ ಬೇಜಾರಾಗಬಾರದು ಅಂತ ನಾವು ದೇವಸ್ಥಾನದಲ್ಲಿ ಮದುವೆ ಆದ್ವಿ. ದೇವಸ್ಥಾನದಲ್ಲಿ ಸರಳವಾಗಿ ಮದುವೆ ಆದ್ವಿ. ಸಂಜೆ ರಿಸೆಪ್ಷನ್ ಅನ್ನೋದಕ್ಕಿಂತ ಗೆಟ್ ಟುಗೆದರ್ ಹಮ್ಮಿಕೊಂಡಿದ್ವಿ ಎಂದು ನ್ಯೂಸ್ ಫಸ್ಟ್ಗೆ ನೀಡಿರುವ ಸಂದರ್ಶನದಲ್ಲಿ ಗೌತಮಿ ಜಾಧವ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ರಾಜರಾಜೇಶ್ವರಿ ನಗರದಲ್ಲಿರುವ ನಿಮಿಷಾಂಬ ದೇವಸ್ಥಾನದಲ್ಲಿ ಅಭಿಷೇಕ್ ಕಾಸರಗೋಡು ಗೌತಮಿ ಜಾಧವ್ ವಿವಾಹ ಜರುಗಿತು. ಡಿಸೆಂಬರ್ 30, 2019ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು ಈ ದಂಪತಿ. ಅಭಿಷೇಕ್ ಕಾಸರಗೋಡು ಗೌತಮಿ ಜಾಧವ್ ವಿವಾಹಕ್ಕೆ ರಾಘವೇಂದ್ರ ರಾಜ್ಕುಮಾರ್ ಕುಟುಂಬದ ಯೋಗರಾಜ್ ಭಟ್, ಅನಂತ್ ನಾಗ್ ಮುಂತಾದ ತಾರೆಯರು ಆಗಮಿಸಿ ಶುಭ ಕೋರಿದರು. ಗೌತಮಿ ಜಾಧವ್ ಅಭಿಷೇಕ್ ಕಾಸರಗೋಡು ರಿಸೆಪ್ಷನ್ಗೆ ಕಿಚ್ಚ ಸುದೀಪ್ ಹಾಗೂ ರಮೇಶ್ ಅರವಿಂದ್ ಆಗಮಿಸಿ ಬೆಸ್ಟ್ ವಿಶಸ್ ತಿಳಿಸಿದರು. ಈ ಅಪರೂಪದ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ನಟಿ ಗೌತಮಿ ಜಾಧವ್ ಇದೀಗ ಬಿಗ್ ಬಾಸ್ ಮನೆ ಸೇರಿದ್ದಾರೆ. ಬಿಗ್ ಬಾಸ್ ಕನ್ನಡ 11 ಕಾರ್ಯಕ್ರಮದಲ್ಲಿ ಗೌತಮಿ ಜಾಧವ್ ಸ್ಪರ್ಧಿಸಿದ್ದಾರೆ. ವೀಕ್ಷಕರು ವೋಟಿಂಗ್ ಮೂಲಕ ಗೌತಮಿ ಜಾಧವ್ ಸ್ವರ್ಗ ನಿವಾಸಿಯಾಗಿದ್ದಾರೆ.